ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. 2 ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರ ಪ್ಯಾನ್ ಇಂಡಿಯಾ ಮೂವಿ ಟೀಸರ್ ರಿಲೀಸ್ ಆಗಿದ್ದು, ಟೀಸರ್ ಎಲ್ಲ ಭಾಷೆಯಲ್ಲೂ ಸಖತ್ ಸದ್ದು ಮಾಡ್ತಾ ಇದೆ. ಹೌದು, ವಿಕ್ರಾಂತ್ ರೋಣದ ನಂತರ ಕಿಚ್ಚ ಸುದೀಪ್ ಅವರ ಕಮ್ಬ್ಯಾಕ್ ಚಿತ್ರದಲ್ಲಿ ಇದೊಂದು ಕಾಣದಂಥ ಆ್ಯಕ್ಷನ್ ಭರವಸೆ. ಇನ್ನು ಮ್ಯಾಕ್ಸ್ ಸಿನಿಮಾದಲ್ಲಿ ಹೀರೋ ಕಿಚ್ಚ ಸುದೀಪ್, ಹೀರೋಯಿನ್ ಸಂಯುಕ್ತ, ತೆಲುಗು ಆ್ಯಕ್ಟರ್ ಸುನಿಲ್, ವರಲಕ್ಷ್ಮಿ, ಪ್ರಭಾಕರ್, ಪ್ರಮೋದ್ ಶೆಟ್ಟಿ ಅವರು ನಟಿಸಿದ್ದು, ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ಎಸ್ತಾನು ಪ್ರೊಡ್ಯೂಸ್ ಮಾಡಿದ್ದು ಟೀಸರ್ ಸ್ಕ್ರೀನ್ ಪ್ಲೇ ಫಿಲ್ಮ್ಗೆ ಹಾಕಿರೋ ಎಫರ್ಟ್ನ ತೋರಿಸ್ತಿದೆ. ಇನ್ನು ಮೂವಿಗೆ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು, ಗೂಸ್ ಬಂಪ್ಸ್ ಬರೋ ಹಾಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಮೊದಲೇ ಕತೆ ರಿವೀಲ್ ಮಾಡಿರೋ ಥರ ಟೀಸರ್ನಲ್ಲಿ ಅರ್ಜುನ್ ಮಹಾಶಯ ಅಂದರೆ ಕಿಚ್ಚ ಸುದೀಪ್ ಒಬ್ಬ ಪೊಲಿಟಿಷಿಯನ್ ಮಗನನ್ನು ಅರೆಸ್ಟ್ ಮಾಡಿದ್ದಕ್ಕೆ ಸ್ಟೇಷನ್ಗೆ ಆ ಪೊಲಿಟಿಷಿಯನ್ ಕಡೆಯ ರೌಡಿಗಳನ್ನು ಕಳಿಸ್ತಾನೆ. ಅದನ್ನು ಸುದೀಪ್ ಅವರು ಎದುರಿಸ್ತಾನ, ಹೇಗೆ ಎದುರಿಸ್ತಾನೆ ಎನ್ನೋದು ಸಿನಿಮಾದ ಪ್ಲಾಟ್ ಎನ್ನೋದು ಸಿನಿಮಾದ ಟೀಸರ್ ಹೇಳ್ತಾ ಇದೆ. ಮ್ಯಾಕ್ಸ್ ಸಿನಿಮಾ ಕನ್ನಡ ಸೇರಿದಂತೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಹೀಗೆ 5 ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ. ಇನ್ನು ಈ ಸಿನಿಮಾ ಪೂರ್ತಿ ಒಂದೇ ರಾತ್ರಿಯ ಘಟನೆಗಳನ್ನು ಅಳವಡಿಸಿರೋ ಒಂದು ಕತೆ ಅಂತ ಹೇಳ್ಬೋದು. ಯಾವುದೇ ಎಕ್ಸ್ಟ್ರಾಕ್ಷನ್ ಇಲ್ಲ ಅಂತ ಸುದೀಪ್ ಅವರು ಬಿಟ್ಕೊಟ್ಟಿದ್ದಾರೆ. ಸಿನಿಮಾದ ಪಾತ್ರ ಪರಿಚಯಕ್ಕೆ ಟೀಸರ್ನಲ್ಲಿ ಸುದೀಪ್ ಅವರು ಬಾಬಾ ಬ್ಲ್ಯಾಕ್ ಶಿಪ್ ಎಂಬ ರೈಮನ್ನು ಹಾಡುವುದರ ಮುಖಾಂತರ ಟೀಸರ್ ಶುರುವಾಗುತ್ತೆ. ಸಿನಿಮಾದಲ್ಲಿ ಸುನಿಲ್ ಅವರನ್ನು ಸ್ಕೌಂಡರ್ ಎಂದು ಮತ್ತು ವರಲಕ್ಷ್ಮಿ ಅವರನ್ನು ಡ್ಯಾಮ್ ಎಂದು ಪರಿಚಯಿಸಿದ್ದಾರೆ. ಟೀಸರ್ನ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ದೇವರ ಉತ್ಸವದಲ್ಲಿ ಕಾಳಿಯ ಕೈನ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಎಂಟ್ರಿ ಕೊಡುವುದು ಕ್ಲೈಮ್ಯಾಕ್ಸ್ ರೇಂಜ್ಗೆ ಫೀಲ್ ಕೊಡುತ್ತೆ. ತಾನು ಅವರ ವಿ ಕ್ರಿಯೇಷನ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಒಟ್ಟಾಗಿ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇನ್ನು ಸೂನೆಸ್ಟ್ ಅಂತ ಹಾಕೊಂಡೆ ಟೀಸರ್ ರಿಲೀಸ್ ಮಾಡಿದ್ದಾರೆ. ಬೇಜಾರಾಗೋ ವಿಷಯ ಏನಂದರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಟೀಸರ್ನ ಎಂಡಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಕೊಡಬಹುದಾದ ಸಿನಿಮಾ. ಶೇಖರ್ ಚಂದ್ರ ಸಿನಿಮಾಟೋಗ್ರಫಿ ಮತ್ತು SR ಗಣೇಶ್ ಬಾಬು ಅವರ ಎಡಿಟಿಂಗ್ನಲ್ಲಿ ಮೂಡಿಬರ್ತಿರುವ ಸಿನಿಮಾ ಸದ್ಯದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಅಂತ ತಲುಪಿದೆ. ಶೀಘ್ರದಲ್ಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಟೋಟಲಿ ಇದೊಂದು ಅಪ್ಕಮಿಂಗ್ ಆ್ಯಕ್ಷನ್ ಪ್ಯಾಕ್ಡ್ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ಬೋದು. ಇನ್ನು ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.